ಗೌಡ್ರ ಅಲ್ರಿ ಗೌಡ್ರ ಇವ್ರು ಚಪಾತಿ ಮಾಡಿ ರೆಡಿ ಕೊಡ್ರಿ ಇನ್ನ ಹಿಟ್ಟು ಕಲ್ಸಾತಾರಲ್ರಿ ಗೌಡ್ರ ಏನ್ರಿ ಇದು ಮಲೇಶಿ ನೀ ಯಾಕಪ್ಪ ತಲೆ ಕೆಡ್ಸ್ಕೊತಿ ಅವ್ರು ಹೇಳಾರ್ಲೋ ನಮಗೆ ಇಷ್ಟೊತ್ತಿಗೆ ನಾವು ಅಡ್ಗೆ ಮಾಡ್ತೀವಿ ಮಾಡ್ತಾರೆ ಬಿಡ ಅಕ್ಕ ಕೊಡ್ರಿ ಒಂದಿಟ್ಟು ಲಗು ಲಗು ಕೈ ಆಡಿಸ್ರು ಮಾತಾಡ್ಕೊಂತ ಕುಂಡ್ರಬೇಡ್ರಿ ನಾಳೆ ಮಾತಾಡ್ಕೊಂತ ಕುಂಡ್ರು ಅಂತ್ರಿ ಮದುವೆ ಆದ್ಮೇಲೆ ಅಯ್ಯೋ ನಾವು ಅನ್ನೋದ್ರಿ ಗೌಡ್ರಿ ಅವ್ರು ಭಾಳ ಲೇಟ್ ಮಾಡ್ತಾರ್ರಿ ಭಾಳ ಲೇಟ್ ಮಾಡ್ತಾರೆ ನೀವು ಸ್ವಲ್ಪ ಹೇಳ್ರಿ ನಿಮ್ಮ ಮಾತು ಕೇಳ್ತಾರೆ ಗೌಡ್ರಿ ಅವ್ರು ಹೇಳೇ ಇದ್ನಲ್ಲಪ್ಪ ಮಲೇಶಿ ಯಾಕೆ ತಲೆ ಕೆಡ್ಸ್ಕೊತೀನಿ ನೀ ಹೋಗ ಆ ಕಡೆ ಎಲ್ಲ ನೋಡ್ಕೊಳ್ಳೋಗು ನಾವು ಇಲ್ಲೆಲ್ಲ ನೋಡ್ಕೊತೀವಿ ಅಡ್ಗೆ ಚಿಂತೆ ಬಿಡು ಅಂತ ಹೇಳಿಲ್ಲ ನೀನು ಆತ್ರಿ ಗೌಡ್ರಿ ನೋಡ್ರಿ ಒಂದು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಮಾಡಿಸ್ರಿ ನಾಳೆ ಒಂಚೂರು ಕೆಲಸ ಐತಿ ನೋಡ್ತೀನಂತ ಆತಪ್ಪ ಆತು ಹೋಗ್ನಿ ಆ ಕಡೆ ಮಲೇಶಿ ನಾ ನೋಡ್ಕೋತೇನೆ ಇಲ್ಲೇ ಮಾತಾಡ್ಕೊಂಡು ಕುಂಡ್ರಬೇಡ್ರಿ ಲಘು ಮಾಡ್ರಿ ಒಂದಿಟ್ಟು ಎಲ್ಲಿ ಹೋದ್ವಾ ಈ ಹುಡುಗ ಅಲ್ಲ ಅಲ್ಲಿ ಬೀಗರು ಬರೋ ಟೈಮ್ ಆತ ಈ ಹುಡುಗ ನೋಡಿ ತಮ್ಮನಿ ತಮ್ಮನಿ ಇಲ್ಲದಿ ನನಿ ನಮ್ಮ ಮನೆ ಎಲ್ಲ ಹುಡುಕ್ಯಾಡ್ ಬನ್ನಿ ಅಯ್ಯೋ ಇಷ್ಟು ರೆಡಿ ಬರ ಅದ ನೀನು ಅಯ್ಯೋ ಎಷ್ಟೊತ್ತಕ್ಕ ಒಂದು ಡ್ರೆಸ್ ಹಾಕೋವಕ್ಕ ಒಂದು ತಾಸು ಬೇಕಾ ಅದಕ್ಕೆ ಹೇಳಿದೆ ನಾನು ಹಿಂಗೆ ಹೋಗಿ ಹಿಂಗೆ ರೆಡಿಯಾಗಿ ಬರ್ತೀನಿ ನೀವು ನಂದು ಹಾದಿ ಕಾಯ್ಬೇಡ್ರಿ ಅಂತ ಹೇಳಿ ಆತು ಬಿಡಪ್ಪ ನಿನ್ನ ಫ್ರೆಂಡ್ಸ್ ಬಂದಾರ ನೋಡು ಕಳಿಸ್ಲ ಇಲ್ಲೇ ಅವ್ರನ್ನ ನನ್ನ ಫ್ರೆಂಡ್ಸಾ ಯಾರು ಗುಣಶೇಖರ ಜೊತೆ ಯಾರೋ ಬಂದನಪ್ಪ ಅವನ ಹೆಸರು ಏನೋ ಹೇಳ್ದ ಅಷ್ಟು ಸರಿ ಗೊತ್ತಿಲ್ಲ ಇಲ್ಲೇ ಬರಕ್ಕೆ ಹೇಳಿ ನೋಡು ಹೌದಾ ಗುಣಶೇಖರ ನಾನು ಸರಿ ಕಳಿಸು ಹಾಂ ಇಲ್ಲೇ ಮಾತಾಡ್ಕೊಂಡು ಕುಂಡ್ರಿ ನಾನು ಹೋಗಿ ವಿಚಾರ ಅಷ್ಟು ತಗೊಂಡ್ಬರ್ತೇನೆ ಅಂತ ಸರಿ ಅವ್ವಾರ್ಯೋ ದೋಸ್ತ ಆರಾಮದೇನಪ್ಪ ಗುಣ್ಯ ಎಷ್ಟು ದಿನ ಆತ್ಲೇ ನೀನು ನೋಡಿ ಅಯ್ಯೋ 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 ಏನು ಲೇ ಚಸ್ಮಾ ಹಾಕೊಂಡು ಏನು ಮಾಡೋದಪ್ಪ ತಲೆನೋವು ಒಂದು ಡಾಕ್ಟರ್ ಕಡೆ ಹೋದ್ನೆ ಚಸ್ಮಾ ಕಳಿಸಿದ್ರು ಏನಪ್ಪ ಮದುವೆಗೆ ಒಂದು ಫೋನ್ ಮಾಡಿ ಹೇಳಿದಿ ಬಂದು ಕಾರ್ಡು ಕೊಡಲಿಲ್ಲ ವಾಟ್ಸಪ್ನಾಗ ಕಾರ್ಡು ಕಳಿಸ್ಲಿಲ್ಲ ನೀನು ಆದರೂ ನಿನ್ನ ಮದುವೆಗೆ ತಪ್ಪದಂಗೆ ಬಂದೆ ನೋಡೋಣ ಬರ್ದ ಏನು ಮಾಡಲಿಲ್ಲ ನನ್ನ ಚಡ್ಡಿ ದೋಸ್ತು ನೀನು ಅಲ್ಲ ನೀನು ನಿನ್ನ ಮದುವೆಗೆ ನಂಗೆ ಕಾರ್ಡು ಕೊಟ್ಟಿದ್ಯಾ ಬರೀ ಒಂದು ಫೋನ್ ಮಾಡಿ ಹೇಳಿದ್ದಕ್ಕೆ ನಾ ಇಲ್ಲಿ ತಲೆ ತನಕ ಬಂದಿದ್ದಿಲ್ಲ ನಿಮ್ಮ ಮದುವೆಗೆ ಹೌದಪ್ಪ ನಂದು ಚಡ್ಡಿ ದೋಸ್ತಪ್ಪನ ಕರ್ಕೊಂಬಂದೇನಪ್ಪ ವಿವೇಕಾ ಹಲೋ ಮಿಸ್ಟರ್ ತಮ್ಮಣ್ಣಿ ಅವರೇ ಹೆಂಗದಿರಿ ಹಲೋ ಆರಾಮಿದ್ದೀನಿ ನೀವು ಹಾಂ ನಾನು ಆರಾಮಿದ್ದೀನಿ ನಾನು ಗುಣ ಇಬ್ಬರು ಫ್ರೆಂಡ್ಸ್ ರೀ ಬೆಂಗಳೂರು ಒಳಗೆ ಓ ಹೌದಾ ನೀವು ಬಂದಿದ್ದು ಭಾಳ ಖುಷಿ ಆಯಿತು ಭಾಳ ಖುಷಿ ಆಯಿತು ಹಾಂ ರೀ ಬರಲೇಬೇಕಂತ ಅನಿವಾರ್ಯ ಸೃಷ್ಟಿ ಮಾಡಿದ ನನ್ನ ಫ್ರೆಂಡ್ ಅದಕ್ಕೆ ಬರಬೇಕಾಯ್ತು ಒಳ್ಳೇದಾಯ್ತು ರೀ ನಾನು ನನ್ನ ಫ್ರೆಂಡ್ಸನ್ನು ಯಾರೂ ಕರೆದಿದ್ದಿಲ್ಲ ಯಾಕಂದ್ರೆ ತಬಿಡ್ತು ಬಿಡು ನನ್ನ ಮದುವೆ ಫಿಕ್ಸ್ ಆಗಿಬಿಡ್ತು ಊರನ್ನ ಮಂದಿನಷ್ಟೇ ಕರೆದಿದ್ದೆ ಹೊರಗೆ ನಾನು ಅಂತಂದ್ರೆ ಗುಣನೊಬ್ಬನ ಕರೆದಿದ್ದ ನೀವು ಬಂದಿದ್ದು ನಿಜವಾಗ್ಲೂ ಭಾಳ ಖುಷಿ ಆಯ್ತು ಕೊಡು ಬರ್ರಿ ಅಕ್ಕ ಒಂಚೂರು ನಾಷ್ಟ ಹಾಕೊಂಡ್ಬರ್ತೀಯಾ ನೋ ಥ್ಯಾಂಕ್ಸ್ ನಾವೆಲ್ಲ ಮಾಡ್ಕೊಂಡೆ ಬಂದೇವ್ರೀಗ ಅಯ್ಯೋ ಹೆಂಗಂದ್ರೆ ಹೆಂಗ್ರಿ ನೀವು ನಮ್ಮ ಮನೆಗೆ ಬಂದು ಅದು ನನ್ನ ಮದುವೆಗೆ ಬಂದು ಏನು ತಿನ್ಲಾರ್ದ ಉಣ್ಲಾರ್ದು ಅಂತೆಲ್ಲ ನಡೆಯಂಗಿಲ್ಲ ಅಕ್ಕ ನಾಷ್ಟ ತೊಗೊಂಡ್ಬಾ ಕೊಡ್ರಿ ಬರ್ತಾರಕ್ಕ ಅಯ್ಯೋ ಅಯ್ಯೋ ಏನಪ್ಪ ನೀವ ಇನ್ನೂ ಅಡುಗೆ ಮಾಡತ್ತೀರ ಅಲ್ಲಿ ನೋಡ್ರಿ ಬೀಗ ಬರಕತ್ತಾರ ವಾಲ್ಗಾದವ್ರು ಬಂದಾರ ಒದ್ದು ಚಿ ಎಷ್ಟು ಲೇಟ್ ಮಾಡಕತ್ತೀರಪ್ಪ ಆಮೇಲೆ ನಾಳೆ ಬೀಗರು ಬಂದು ಊಟಕ್ಕೆ ನಿಂತ ಮೇಲೆ ಇನ್ನೂ ಬೇಯಿಸ್ಕೊಂಡು ನಿಲ್ತೀರೇನೋ ಅಯ್ಯೋ ಆದ್ರಿ ಅಮ್ಮಾರ ಇನ್ನೆಷ್ಟು ನೀವು ತಲೆ ಕೆಡಿಸ್ಕೊಬೇಡ್ರಿ ಬೀಗರು ಬಂದು ಊಟಕ್ಕೆ ನಿಲ್ಕೊಂತ ನಾವು ಅಡಿಗೆ ರೆಡಿ ಕೊಡ್ತೀವ್ರಿ ನಾವು ಅಡ್ವಾನ್ಸ್ ತಗೊಳ್ಳುವಾಗ ಎಲ್ಲ ಹೇಳಿರ್ತೀವಿ ಯಾಕಂದ್ರೆ ನೀವು ಯಾಕಷ್ಟು ತಗೊಂಡಿರಿ ಅಲ್ಲಪ್ಪ ನೀವೇನೋ ಹೇಳ್ತೀರಪ್ಪ ಲಗುನ ಅಡಿಗೆ ಸ್ಟಾರ್ಟ್ ಮಾಡೋಕೆ ಬೇಡ ನೀವು ಮಾಡಿಬಿಟ್ರೆ ನಿಶ್ಚಿಂತ ಆಗ್ಬಿಡ್ತೀರಿ ನಮಗೂ ನಿಶ್ಚಿಂತ ಆಕೈತಪ್ಪ ಗೋಪಾಲ ನೋಡ್ರಿ ಒಂದಿಟ್ಟು ಅಡಿಗೆ ಹೆಚ್ಚು ಕಮ್ಮಿ ಜಾಸ್ತಿನ ಮಾಡ್ರಿ ಯಾಕಂತಂದ್ರೆ ಗುಡಿಯಾಗ ಮಂದಿ ಮಾಡ್ಸಕತ್ತೆ ನೋಡು 4 ಮಂದಿ ಹೊರಗಿನ ಮಂದಿ ಕರಿಲಾರ್ದ ಮಂದಿ ಬಂದು ಊಟ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಅಡಿಗೆ ಹೆಚ್ಚಿಂದ ಬೇಕಪ್ಪ ಜಾಸ್ತಿ ಉಳಿದ್ರೆ ನಡೀತಿ ಕಡಿಮೆ ಆಗ್ಬಾರ್ದಪ್ಪ ಬಂದ್ ಮಂದಿ ಅಸಹ್ಯ ಆಗ್ಬಾರ್ದು ನೋಡಿ ಮತ್ತೆ ಅಕ್ಕಾರ ಅದೆಲ್ಲ ನಮ್ಮ ತಲೆಗೆ ಐತ್ರಿ ನಾವ್ ಇದೇ ಹುಡುಗಿಗೆ ಎಷ್ಟು ಮದ್ವಿ ಮಾಡಿಲ್ರಿ ನೀವು ತಲೆ ಕೆಡ್ಸ್ಕೊಬೇಡ್ರಿ ನೀವು 50 ಜನದ ಹೇಳಿದ್ರ ನಾವು 80-90 ಮಂದಿ ಊಟ ಮಾಡ್ಬೇಕು ಆ ನಮ್ಮನೇಲಿ ಅಡಿಗೆ ಮಾಡಿರ್ತೀವಿ ಉಳಿದ್ರು ಉಳಿಲಿ ನಾವು ಕಮ್ಮಿ ಅಂದ್ರೂ ಮಾಡಂಗೆ ಇಲ್ರಿ ಅಕ್ಕಾರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅಕಸ್ಮಾತ್ ಕಮ್ಮಿ ಬಿತ್ತು ಅಂತ ತಿಳ್ಕೊರಿ ತಾಬಿಡ್ ತುಬಿಡ್ ಎಲ್ಲ ಮಾಡೋ ಜವಾಬ್ದಾರಿ ನಂದು ನೀವೇನು ಟೆನ್ಷನ್ ತಗೋಬೇಡ್ರಿ ಎಲ್ಲ ನಿಮ್ಮ ಮೇಲೆ ಹಾಕಿ ನೋಡೋಟ ಏನು ಕುಂದು ಕೊರತೆ ಆಗಲಂಗ್ ಮಾಡೋ ಜವಾಬ್ದಾರಿ ನಿಂದು ಗೋಪಾಲ ಅಯ್ಯೋ ಶಾಂತಕಾರ ಚಿಂತೆ ಬಿಟ್ಬಿಡ್ರಿ ನೀವು ನಮ್ಮ ಕೈಯಾಗ ಅಡಿಗೆ ಜವಾಬ್ದಾರಿ ಒಪ್ಸಿರಲ್ಲೋ ಮದ್ವಿ ಮಾಡಿ ನೀವು ಮದುಮಕ್ಕಳು ಮನೆಗೆ ಹತ್ತು ತನಕ ಪ್ರತಿಯೊಂದು ಜವಾಬ್ದಾರಿ ನಮ್ದು ಸರಿ ಆಯ್ತು ಅಮ್ಮು ಅಮ್ಮು ಎಲ್ಲಿ ಹೋಗ್ಲಿಕ್ಕೆ ಅಮ್ಮು ಅಮ್ಮು ನಿಮ್ಗೆ ಎಷ್ಟು ಅಂತ ಹುಡುಕ್ಬೇಕ ನೀ ನೋಡಿದ್ರೆ ಇಲ್ಲದೆ ಅಲ್ಲಮ್ಮ ಅಲ್ಲ ಮನೆ ಒಳಗೆ ಎಲ್ಲರೂ ನಿನ್ನ ಹುಡುಕಾಕತ್ತಾರ ಅಲ್ಲ ಮನೆ ಒಳಗೆ ನಿಮ್ಮ ಮಾವನ ಮದುವೆ ಇಟ್ಕೊಂಡ ಇಲ್ಲಿ ಬರುವಂತ ಅವಶ್ಯಕತೆ ಏನೈತೆ ನನಗೆ ಮದ್ವಿನ ಇನ್ಯಾವ ಮದ್ವಿ ಎಲ್ಲ ನಮ್ಮ ಕೈ ಮೀರಿ ಹೋಯ್ತು ಎಲ್ಲ ನಮ್ಮ ಕೈ ಮೀರಿ ಹೋದ್ ಸೌಪರ್ಣಿಕ ನಾ ಏನು ಮಾಡಲಿ ಇನ್ನ ಏನೂ ಮೀರಿಲ್ಲ ಅಮ್ಮ ಯಾಕ ನೋಡು ಇಲ್ಲ ನಿನ್ನ ಕೈ ಒಳಗೆ
ಐತಿ. ಆದ್ರೆ ನೀ ಬರ್ಲಿಲ್ಲ ಅಂತ ತಿಳ್ಕೊ, ಎಲ್ಲ ನಿನ್ ಕೈ ಮೀರಿ ಹೋಗೈತಿ. ಶಾಶ್ವತವಾಗಿ ನಿನ್ ಪ್ರೀತಿ ನೀ ಕಳ್ಕೊಂಡ ಬಿಡ್ತಿ. ನೋಡಮ್ಮ, ನಿನ್ ಕೊನೆ ಅವಕಾಶ ಅಮ್ಮ, ಇದ ಕೊನೆ ಅವಕಾಶ. ನಾನು ಎಷ್ಟು ಹೇಳಿದ್ರು ಆ ಸುಮಾನ್ ಬಗ್ಗೆ ಎಷ್ಟು ನಾನು ಬಡ್ಕೊಂಡ್ರು ಮಾಮ ನಂಬತ್ತಿಲ್ಲ ನನ್ನ ಮಾತು. ಇಲ್ಲ ನೀ ನನ್ನ ಪ್ರೀತಿಸಾತಿ, ಅದಕ್ಕೋಸ್ಕರ ನೀನು ಸುಳ್ಳು ಹೇಳಾಕತ್ತಿ ಅಂತಾನೆ ಹೇಳಾಕತ್ತಾರ. ನಾ ಏನ್ ಮಾಡ್ಲಿ ಸೌಪರ್ಣಿಕ? ಹಂಗ ಅನ್ಸೋದು ಸಹಜ ಅಮ್ಮು. ಈಗ ನೀನು ತಮ್ಮ ನಿಮ್ಮವನ್ನ ಇಷ್ಟಪಡತಿದ್ದಿ. ನಾನು ನಿನ್ ಮದ್ವೆ ಆಗ್ತೀನಿ ಅಂತ ಕೇಳಿದಾಗ ಮಾವ ಇಲ್ಲ ಅಂತ ಹೇಳ್ದ. ಆದ್ರ ನನಗೆ ಅನಿಸತಿ ಮಾವಂಗೂ ನಿನ್ ಬಗ್ಗೆ ಪ್ರೀತಿ ಐತಿ. ಏನು ಮಾವಂಗ ನನ್ನ ಬಗ್ಗೆ ಪ್ರೀತಿ ಐತ? ಇರಕ್ಕೆ ಸಾಧ್ಯನೇ ಇಲ್ಲ. ಇದ್ದಿದ್ರ ಅವ್ನು ಯಾಕೆ ಇನ್ನೊಂದು ಹುಡುಗಿನ ಮದುವೆ ಆಗಿ ಒಪ್ಕೋತಿದ್ದ ಸೌಪರ್ಣಿಕ? ಯಾಕಂತಂದ್ರೆ ನಿಮ್ಮಿಬ್ಬರ ಪ್ರೀತಿ ನಡು ಬರಾಕತ್ತಿದ್ದು ನಿಮ್ಮ ಅಂತಸ್ತು, ನಿಮ್ಮಪ್ಪನ ಸೌಕಾರಕ್ಕೆ ನಿಮ್ಮ ಮಾವಗ ಈ ಮದ್ವೆಗೆ ಒಪ್ಕೊಳಕ ಆಗ್ತಿಲ್ಲ. ನೋಡು, ನಿಮ್ಮಪ್ಪನ ಕಡೆ ದುಡ್ಡು ಐತಿ, ಐಶ್ವರ್ಯ ಐತಿ, ನನ್ನಂತವಂಗ ಅವ್ನ ಮಗಳು ಕೊಡಂಗಿಲ್ಲ ಅನ್ನೋದು ಮಾವನ ತಲೆಗ ಕುಂತು ಬಿಟ್ಟೈತಿ. ಅದಕ್ಕೋಸ್ಕರನೇ ಅವ್ನು ನಿನ್ನ ಮದುವೆ ಒಲ್ಲೆ ಅಂದಿದ್ದು. ಬೇಕಿದ್ರೆ ನೋಡು, ಅವನ ಬಗ್ಗೆ ನಿನ್ನ ಮನಸ್ಸೊಳಗೆ ಅವನ ಬಗ್ಗೆ ಪ್ರೀತಿ ಐತಿ. ಬೇಕಿದ್ರೆ ನೀನು ಟೆಸ್ಟ್ ಮಾಡಿ ನೋಡು. ನಾನು ಭಾಷೆಲ್ಲ ಅಬ್ಸರ್ವ್ ಮಾಡೀನಿ ಅಮ್ಮ. ಇನ್ನೇನು ನಾಳೆ ಬೆಳಗಾದ್ರೆ ಮದ್ವೆ, ಸುಮಾನ್ ಮದ್ವೆ ಆಗಿರ್ತಾನವ, ಮುಗಿದ ಹೋತಲ್ಲ. ನನಗೆ ಅವಕಾಶ ಎಲ್ಲೈತಿ ಈ ಮದ್ವೆ ನಿಲ್ಲಿಸ್ಬೇಕಂತಂದ್ರೆ ನಾ ಹೇಳಿದ್ದನ್ನು ಯಾರು ನಂಬ್ತಾರಮ್ಮ ಸೌಪರ್ಣಿಕ? ಯಾರು ನಂಬ್ತಾರ ಹೇಳಿ ನೀನು? ನಂಬೇಕಾದ ಮಾವನ ನಂಬಲಿಲ್ಲ, ಇನ್ನು ನಮ್ಮ ಕಡೆ ಏನು ಪ್ರೂಫ್ ಐತಿ ಇದನ್ನೆಲ್ಲ ತೋರ್ಸಕ್ಕ? ಇಲ್ಲ ಅಮ್ಮ, ನಿಜವಾಗ್ಲು ಸುಮಾ ಬೇಕಾದ್ರೆ ನೀ ತಮ್ಮನಿ ಮಾವನ ಮದುವೆ ಆಗಲಿಲ್ಲ ಅಂತಂದ್ರೆ ನಡೀತೈತಿ. ಸುಮಾನ್ ಅಂತ ಹುಡುಗಿ ತಮ್ಮನಿ ಮಾವ ಮದುವೆ ಆಗ್ಬಾರ್ದು. ನಮ್ಮ ಜೀವನದಾಗ ಎಷ್ಟು ಒಳ್ಳೆ ಹುಡುಗ, ಇಂಥ ಹುಡುಗಿ ಜೋಡಿ ಆಗ್ಬಾರ್ದಮ್ಮ. ಈ ಮದ್ವೆನ ಹೆಂಗಾರ ಮಾಡಿ ನಿಲ್ಲಿಸ್ಲೇಬೇಕು ನಾವು. ನಾನು ಅದಕ್ಕೆ ಇಷ್ಟು ಪ್ರಯತ್ನ ಪಟ್ಟಿದ್ದೆ. ಆದ್ರೆ ಇದನ್ನು ಯಾರ ಮುಂದೆ ಹೋಗಿ ಹೇಳಿ, ಹೇಗೆ ಹೇಳಿ? ನನಗೆ ಒಂದು ಅರ್ಥ ಆಗತ್ತಿಲ್ಲ. ಅದಕ್ಕೆ ನಾನು ಸುಮ್ಮನೆ ಬಂದು ಇಲ್ಲಿ ಕುಂತ್ಬಿಟ್ಟೇನಿ. ನನಗೆ ಆ ಮದುವೆ ನೋಡೋಕ್ಕೂ ಆಗತ್ತಿಲ್ಲ, ಅಲ್ಲಿರೋಕ್ಕೂ ಆಗತ್ತಿಲ್ಲ. ಸತ್ಯನ ಹೆಂಗೆ ಹೇಳಬೇಕು ಅಂತಲೂ ಗೊತ್ತಾಗತ್ತಿಲ್ಲ. ನನ್ನ ಪರಿಸ್ಥಿತಿ ಹೆಂಗೆ ಆಗ್ಬಿಟ್ಟಿತ್ತು ಅಂತಂದ್ರೆ, ಅಮ್ಮ ದಯವಿಟ್ಟು ನೀನು ಧೈರ್ಯ ಕೇಳ್ಕೊಬೇಡ, ಎಲ್ಲ ಒಳ್ಳೇದಾಗ್ತೈತಿ. ನೀನು ಇಲ್ಲಿದ್ರೆ ಏನೂ ಆಗಂಗಿಲ್ಲ. ನೀನು ಫಸ್ಟ್ ಮನೆಗೆ ಬಾ, ಏನಾರ ಒಂದು ಮಾಡೋಣಂತ ಬಾ. ನಾವು ಹೇಳೋದನ್ನ ಯಾರು ನಂಬ್ತಾರೆ ಸೌಪರ್ಣಿಕ? ಯಾರು ನಂಬ್ತಾರಲ್ಲಿ? ಯಾರೂ ನಂಬಂಗಿಲ್ಲ. ಅವ್ರಿಗೀಗ ಮದುವೆ ಆಗೋದೇ ಇಂಪಾರ್ಟೆಂಟು. ನೋಡಮ್ಮ, ಒಂದಲ್ಲ ಒಂದು ದಾರಿ ದೇವ್ರು ಇಟ್ಟಿರ್ತಾನೆ, ಅದನ್ನ ಹುಡುಕ್ಬೇಕು. ನಡಿ ಇಲ್ಲಿಂದ ಫಸ್ಟ್ ನಡಿ. ನಿನ್ನ ಅದೇನು ದಾರಿನೋ ಅದೇನೋ ನನಗೊಂದು ಅರ್ಥ ಆಗತ್ತಿಲ್ಲ. ಸೌಪರ್ಣಿಕ. ಅಳೋದಲ್ಲ ಅಮ್ಮ, ಅಳ್ಕೋದ ಕೂತ್ರೆ ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗೋದಿಲ್ಲ. ನೀ ಫಸ್ಟ್ ಇಲ್ಲಿಂದ ನಡಿ, ಏನಾದರೂ ಮಾಡೋನು ನಡಿ. ಸರಿ, ನೀ ಹೇಳಾತಿ ಅಂಥೇಳಿ ನಾನು ಬರ್ತೇನೆ. ನಡಿ ಹೋಗೋಣ. ಬಾರ್ತಾಯಿ ನೀನು, ಅಲ್ಲೆಲ್ಲ ಹುಡುಕಿ ಸಾಕಾಯ್ತು. ಕೊನೆಗೆ ಇಲ್ಲಿರ್ಬೋದು ಅಂತ ಇಲ್ಲಿ ಬಂದ್ರೆ ನೀ ಇಲ್ಲಿ ಕುಂತಿ. ನಡಿ ನಿಮ್ಮ ಮನೆಗೆ ಫಸ್ಟ್. ನಡಿ ಹೋಗೋಣ. ಗಿರ್ಜಿ, ಎಷ್ಟು ಚಂದಾಗಿದ್ಲ ಸೀರೆ, ಯಾವಾಗ ತಗೊಂಡಿದ್ದೇನೆ? ಮೊದ್ಲಿನ ಬಿಡ ಶಾಂತಕ್ಕ, ಇದೆ ನನ್ನ ಮದುವೆ ಆಗಿನ ಸೀರೆ, ಇದು ಹುಟ್ಟೆ ಇರಾಕಿಲ್ಲ ನೋಡು. ಈಗ ನನ್ನ ಮಗನ ಮದ್ವೆಗೆ ಉಟ್ಕೊಳತ್ತೆ ನೋಡು. ಚಂದಾಗಿತ್ತು. ಅನ್ನೋದ ಈಗ ಎಲ್ಲದಾರ ಅಂತ ಹೇಳ್ರಿ, ಬಾ ಬಿಟ್ಟಾರಂತ. ಇನ್ನು 10 ನಿಮಿಷ ಇರ್ತಾರಂತ. ಭಾಳ ಲೇಟ್ ಇಲ್ಲ ಎಲ್ಲರದ. ಇನ್ನು ಊರ್ ಸನೇದನ್ ಹಾದಿ ಎಷ್ಟೊತ್ತು ಹೇಳ ಶಾಂತಕ್ಕ ಬರೋದು? ನೀನು ಕರೆನೇ ಹೇಳಿದ್ದು. ಅಯ್ಯ ಶಾಂತಕ್ಕ, ನಿಂದು ಸೀರೆ ಚಂದಾಗಿತ್ತಲ್ಲ, ಜಂಪರ ಕಳ್ಸಿದ್ದಾನೆ. ವಾ ಪೀರ್ಯಾ ಬಡ ಹೊಲ್ದಾನ್ ಬಿಡೆ, ಯವ್ವ ಕೆಡಸನ್ ಬಿಡ್ಲಿ ಎಲ್ಲ. ಮತ್ತೇನ್ ಮಾಡೋದು, ನಿರ್ವಾಣ ಇಲ್ಲ ಅಂತ ಹಾಕೊಂಡೇನು ನೋಡಿ. ಚಲೋ ಸೀರಿ ಚಂದಾಗಿ ಹೊಲದ್ ಕೊಡಪ್ಪ ಅಂತ ಕೊಟ್ರೆ ಈ ನಮನಿ ಮಾಡ್ಯ ನೋಡು. ಚಂದ ಕಾಣತದ ಬಿಡ ಶಾಂತಕ್ಕ, ಚಂದ ಕಾಣತಿ ನೋಡು. ಇನ್ನು ಇಲ್ಲಿ ಬಣ್ಣ ನಿನಗೆ ಭಾಳ ಒಪ್ಪೈತಿ. ಗಿರ್ಜಿ ಬೇಸ್ ಕಾಣತ್ತ ಅಂದಂಗಾರ? ಶಾಂತಕ್ಕ ಚಂದ ಕಾಣತೈತಿ. ಈಗ ಇಲ್ಲೇ ಎದ್ರಕೊಳದ್ ಮಾಡ್ಬಿಡೋಣ, ಅವ್ರು ಬಂದ್ ಕೂಡ್ಲೇನೆ. ಮಾಡಿ ಬಂತು ಅಷ್ಟ ಮಾಡೋದು. ಅಯ್ಯೋ ಶಾಂತಕ್ಕ, ನನ್ನ ತಲಿ ಒಂದೇ ಯವ್ವ. ಅಲ್ಲಿ ಅಡಿಗೆ ಕಡೆ ಹೋಗೇ ಇಲ್ಲ ಯಾರು. ಏನಾಗೈತೋ ಏನ್ ಬಿಟ್ಟೈತೋ. ಈಗ ಅವ್ರು ಬಂದ್ಕೊಳ್ಳೋ ಚಾಚು ಮರಿರ ಬೇಡಕ್ಕ ಶಾಂತಕ್ಕ ಅವ್ರಿಗೆ. ನಾ ಇರುವಣ್ಣಿ ಯಾಕೆ ಟೆನ್ಷನ್ ತಗೋತಿಲ್ಲ. ಅಲ್ಲೆಲ್ಲ ಹೋಗೇ ಬನ್ನಿ. ನಾ ಈಗ ಅಲ್ಲೆಲ್ಲ ರೆಡಿ ಆಗತೈತಿ. ಅವ ಅಡಿಗೆ ಮಾಡೋ ಗೋಪಾಲಗಂತರು ನಾವು ವಾಪಸ್ ಬಂದ್ಬಿಟ್ಟನವ. ನೋಡಪ್ಪ, ನಾವು ಪದೇ ಬಂದು ಈ ಕಡೆ ಲಕ್ಷ ಕೊಡೋಕ್ಕಾಗಿಲ್ಲ. ನೋಡು ಬೀಗ್ರ ಬಂದ್ಗಳು ಊಟ ರೆಡಿ, ಅಡಿಗೆ ರೆಡಿ ಇರ್ಬೇಕು ನಮ್ಗೆ ಅಂತ ಹೇಳ. ಹೌದಾ, ಹೋಗಿ ಬಂದೆ ಅಕ್ಕ, ಚಲೋ ಆತ್ಬಿಡುವ. ನೀ ಇರೋದಕ್ಕೆ ನನಗೆ ಭಾಳ ಒಂಥರ ನಿಜವಾಗ್ಲು ಭಾಳ ಅನುಕೂಲ ಅಕ್ಕ. ಗಿರ್ಜಿ, ಅದ್ರೊಳಗೆ ಏನೈತ್ಲೆ, ನೀನು ನಮ್ಮ ತಂಗಿದ್ದಂಗಲ್ಲ. ನೀ ಹಾಕ್ತಲ್ಲಿ ಕಳ್ಸ್ಕೊತಿ ಚಂದಕ ಮಗನ ಮದುವೆ ಮಾಡಲಿ ಸಾಕಷ್ಟೇ. ಹೆಚ್ಚಿನ ಏನು ಬೇಕಾಗಿತ್ತು ನಮಗೆ? ನಿಜವಾಗ್ಲು ನೀವಿರೋದಕ್ಕೆ ನಂಗೆ ಒಂಥರ ಧೈರ್ಯ. ಅದನ್ನು ಬಿಡು. ಈಗ ಎದುರ್ಕೊಂಡು ಆದ್ಮೇಲೆ ಬರೋಬ್ಬರ ಏನೇ ಕಾರ ಮಾಡಿ ಮುಗಿಸಿ
ಅರ್ಶಿನ ತಕ್ಕ ನೋಡ್ಬೇಕಪ್ಪ, ಮುಂದಿನ ವ್ಯವಸ್ಥೆ ನೋಡ್ಬೇಕು, ನಾವೇ ಎಲ್ಲ ನೋಡ್ಕೋಬೇಕಲ್ಲ. ಅವ್ರಿಗೆ ಮದುಮಕ್ಕಳಿಗೆ ಬಂದ್ಗಳೇ ಸೀರೆ ಒಪ್ಪಿಸ್ಬೇಕು, ಭಾಳ ಕೆಲಸದ. ಬಂದ್ಗಳೇ ಬೀಗ್ರನ್ನೆಲ್ಲ ಮೊದಲು ಚಾ ಕುಡಿಯೋಕೆ ಕಳಿಸ್ಬಿಡು. ಚಾ ಕುಡಿದು ಆದ್ಮೇಲೆ ಎದುರುಗಳು ಮಾಡಕ್ಕೆ ಬರ್ತಂತ. ಹ್ಞೂ ಸಂಡ್ರಿ, ಅಷ್ಟೇ ಮಾಡೋದು. ಹಂಗಾರೆ ನಾನು ಅಲ್ಲಿ ಎಲ್ಲ ತಯಾರಾಗೈತೆ ನೋಡಿ ಬರ್ತೀನಿ. ನೀವು ಈ ಕಡೆ ಲಕ್ಷ ಕೊಡಂಗಾರೆ. ಆಯ್ತು ತಗೊಳ್ಳಿ.